ಇದು ನಾ ಕಂಡ ಕೈಲಾಸ 7ನೇ ದಿನ ರೀ. ಇವತ್ತಿನಿಂದ 3 ದಿನ ನಮ್ಮ ಪರಿಕ್ರಮ ದಿನ ನೋಡ್ರಿ. ಶಿವನ ಮನೆ ಅಂಗಳದಲ್ಲಿದ್ದ ನಮಗೆ ಶಿವನ ಮನೆಯಾದ ಕೈಲಾಸ ಪರ್ವತವನ್ನು ಸುತ್ತು ಹಾಕುವ ಒಂದು ಪವಿತ್ರವಾದ ದಿನ. ಬೆಳಗ್ಗೆ 8 ಗಂಟೆಗೆ ದಾರ್ಚಲ್ ಹೋಟೆಲ್ನಿಂದ ಯಮದ್ವಾರದವರೆಗೆ ಬಸ್ನಲ್ಲಿ ಬಂದಿವ್ರಿ. 3 ದಿನದ ಪರಿಕ್ರಮದ ಚಾರಣಕ್ಕೆ ಬೇಕಾದ ಸಾಮಗ್ರಿಗಳನ್ನ ಇಟ್ಟುಕೊಂಡು ಒಂದು ಸಣ್ಣ ಟ್ರೆಕ್ಕಿಂಗ್ ಬ್ಯಾಗ್ ತಗೊಂಡು ಬಂದಿವ್ರಿ. ನನ್ನ ಜೊತೆ ನನ್ನ ಅಮ್ಮ, ದೊಡ್ಡಮ್ಮ ಹಾಗೂ ಸಹ ಪ್ರಯಾಣಿಕರು ಇದ್ದರ್ರಿ. ಯಮದ್ವಾರದಿಂದ ನಮ್ಮ ಮೊದಲನೇ ದಿನದ ಪರಿಕ್ರಮ ಶುರು ಮಾಡಿದ್ದೀವ್ರಿ. ಪರಿಕ್ರಮ ಶುರು ಮಾಡುವ ಮೊದಲು ಯಮದ್ವಾರವನ್ನು ಹಿಂದೆ ನೋಡಲಾರದೆ 3 ಬಾರಿ ಸುತ್ತು ಹಾಕಿ ಯಮದ್ವಾರದ ಒಳಗಡೆ ಹಾದು ಹೋಗ್ಬೇಕ್ರಿ. ಹೀಗೆ ಮಾಡುವುದರಿಂದ ಲೌಕಿಕ ಬಂಧನಗಳನ್ನು ತ್ಯಜಿಸಿ ಕಠಿಣವಾದ ಕೈಲಾಸ ಪ್ರದಕ್ಷಿಣೆ ಯಾತ್ರೆಗೆ ಪ್ರವೇಶಿಸುವ ದಿವ್ಯದ್ವಾರ. ಯಮಧರ್ಮರಾಯನ ಕ್ಷೇತ್ರವಾಗಿದ್ದು ಭಕ್ತರೆಲ್ಲರೂ ತಮ್ಮ ಪಾಪಗಳನ್ನು ತ್ಯಜಿಸಿ ಆತ್ಮಶುದ್ಧಿ, ಪುನರ್ಜನ್ಮ ಹಾಗೂ ಮೋಕ್ಷದ ದ್ವಾರ ಆಗಿದೆ. ಮೊದಲ ದಿನದ ಪರಿಕ್ರಮ ರೀ. ಯಮದ್ವಾರದಿಂದ ದೀರಾಪುಕ್ ಎಂಬ ಸ್ಥಳದವರೆಗೆ 10 ರಿಂದ 12 ಕಿಲೋಮೀಟರ್ ಕಾಲ್ನಡಿಗೆ ದಾರಿ ಇದಾಗಿದ್ರಿ. ಪರಿಕ್ರಮವನ್ನು ಶುರು ಮಾಡಿದೀವ್ರಿ. ಆಗ ತಾನೇ ಕೈಲಾಸ ಪರ್ವತದಲ್ಲಿ ಹುಟ್ಟಿದ ನದಿಯು ಸಾಗರ ಸೇರಬೇಕೆಂಬ ಅವಸರದಲ್ಲಿ ಓಡ್ತಾ ಇತ್ರಿ. ಕೈಲಾಸ ಪರ್ವತದಿಂದ 4 ನದಿಗಳು ಇಂದೂಸ್, ಸುತ್ಲೇಜ್, ಬ್ರಹ್ಮಪುತ್ರ, ಕರ್ನಾಲಿ ಉಗಮ ಆಗ್ತವ್ರಿ. ಸ್ವಲ್ಪ ದಾರಿ ನಡೆದೀವ್ರಿ. ಹಸಿವಾಗಿತ್ರಿ. ಬ್ರೆಡ್ ಜಾಮ್, ಚಾಕ್ಲೇಟ್, ಜ್ಯೂಸ್ ಕುಡಿದೀವ್ರಿ. ಅವಾಗ ಅಲ್ಲೇ ಇದ್ದ ಪಕ್ಷಿ ಜೊತೆ ಸ್ವಲ್ಪ ಸ್ನೇಹ ಬೆಳೆಸ್ಕೊಂಡಿವ್ರಿ. ಕೈಲಾಸ ಪರ್ವತದ ಮೇಲಿರುವ ಹಿಮ ಕರಗಿ ನೀರು ಬರ್ತಾ ಇತ್ರಿ. ಅದನ್ನೇ ಕುಡಿದು ಸ್ವಲ್ಪ ಮನೆಗೆ ತರಬೇಕಂತ ಹೇಳಿ ಬಾಟಲ್ ಒಳಗಡೆ ನೀರು ಹಿಡಿದುಕೊಂಡಿವ್ರಿ. ಇವರು ಬಾನ್ ಜನಾಂಗದವ್ರಿ. ಕೈಲಾಸ ಪರಿಕ್ರಮವನ್ನು 21 ದಿನ ಸಾಷ್ಟಾಂಗ ಹಾಕುವುದರ ಮೂಲಕ ಮಾಡ್ತಾರ್ರಿ. ಸಮುದ್ರ ಮಟ್ಟದಿಂದ 5210 ಮೀಟರ್ ಎತ್ತರದಲ್ಲಿದ್ದೀವ್ರಿ. ಸುತ್ತಮುತ್ತಲು ಒಂದು ಗಿಡ ಇರಲಿಲ್ಲ. ಆಮ್ಲಜನಕ ತುಂಬ ಕಡಿಮೆ ಇತ್ರಿ. ಮಾತಾಡಿದ್ರು ಆಯಾಸ ಆಗ್ತಿತ್ತು ನೋಡ್ರಿ. ಇನ್ನೇನು ದೀರಾಪುಕ್ ಹೋಟೆಲ್ ತಲುಪಬೇಕಂದ್ರೆ ಮಳೆ ಬಂತ್ರಿ. ಅಲ್ಲೇ ಇರುವ ಸೋಲಾರ್ ಪ್ಯಾನಲ್ ಕೆಳಗೆ ಕುಂತೀವ್ರಿ. ಮಳೆ ನಿಂತ್ರಿ. ದೀರಾಪುಕ್ದಲ್ಲಿರೋ ಹೋಟೆಲ್ ತಲುಪಿದೀವ್ರಿ. ಹೋಟೆಲಿಂದ ಕೈಲಾಸ ಪರ್ವತದ ಉತ್ತರ ಮುಖ ಕಾಣ್ತಾ ಇತ್ರಿ. ಇವತ್ತಿನ ದಿನ ಶಿವನೇ ನಮ್ಮನ್ನು ಕೈ ಹಿಡಿದು ನಡೆಸಿದಂತೆ ಇತ್ತು ನೋಡ್ರಿ. ನನ್ನ ಅಮ್ಮ, ದೊಡ್ಡಮ್ಮ, ಸಹ ಪ್ರಯಾಣಿಕರು, ಸಣ್ಣ ಮಕ್ಕಳು, ವಯಸ್ಸಾದವರು ನಡೆಯೋದನ್ನು ನೋಡ್ತಾ ಇದ್ರೆ ನನಗೂ ನಡೆಯಲು ಪ್ರೋತ್ಸಾಹಿಸ್ತಿತ್ರಿ. ಹುಣ್ಣಿಮೆ ದಿನ ಆಗಿತ್ರಿ. ರಾತ್ರಿ 1 ಗಂಟೆ ಆಯಿತು. ಪೂರ್ಣಚಂದ್ರ ಆಕಾಶದಲ್ಲಿ ಕಂಗೊಳಿಸುತ್ತಿದ್ದರೆ ಆ ಹುಣ್ಣಿಮೆ ಬೆಳಕಿನಲ್ಲಿ ಕೈಲಾಸ ಪರ್ವತ ಕಂಡ ನಮಗೆ ಜೀವನ ಒಂದು ಕ್ಷಣ ಪಾವನ ಅನ್ನಿಸ್ತು. ಇದು ಕೈಲಾಸ ಪರ್ವತದ ವಿಹಂಗಮ ನೋಟ. ರಾತ್ರಿ 1 ಗಂಟೆ ಸುಮಾರಿಗೆ ನೋಡಿದರೆ ಮೈ ರೋಮಾಂಚನ ಆಗ್ತಿದ್ರಿ. ಇವತ್ತು ಭಕ್ತಿ, ಶ್ರದ್ಧೆ ಹಾಗೂ ತಾಳ್ಮೆಯ ಒಂದು ಪರೀಕ್ಷೆ ಆಗಿತ್ತು. ಓಂ ನಮಃ ಶಿವಾಯ.